ನಮಸ್ಕಾರ. ವಿಟಿಯು ಅಡಿಯಲ್ಲಿ ಬಿಇ ಓದ್ತಾ ಇರೋರಿಗೆ ತಮ್ಮ ಡಿಗ್ರಿ ಜೊತೆಗೆ ಅಕಾಡೆಮಿಕ್ ಪ್ರೊಫೈಲ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ 2 ಯುನೀಕ್ ಆಪ್ಷನ್ಸ್ ಇದೆ: ಆನರ್ಸ್ ಮತ್ತೆ ಮೈನರ್ಸ್ ಡಿಗ್ರೀಸ್. ಸೊ ಇವತ್ತು ನಮ್ಮ ಹತ್ರ ಇರೋ 2023-27 ಬ್ಯಾಚ್ಗೆ ರೆಡಿ ಮಾಡಿರೋ ಪಿಪಿಟಿ ಸೋರ್ಸ್ ಮೇಲೆ ಬೇಸ್ ಆಗಿ ಈ 2 ಪ್ರೋಗ್ರಾಮ್ಸ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಏನಂತೀರಾ? ಖಂಡಿತ. ಇದು ಬರೀ ಡಿಗ್ರಿ ತಗೊಳ್ಳೋದಷ್ಟೇ ಅಲ್ಲ, ಅಂದ್ರೆ ತಮ್ಮದೇ ಫೀಲ್ಡ್ನಲ್ಲಿ ಇನ್ನಷ್ಟು ಎಕ್ಸ್ಪರ್ಟೈಸ್ ಬೇಕಾ ಅಥವಾ ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಫೀಲ್ಡ್ ಟ್ರೈ ಮಾಡಬೇಕಾ ಅಂತ ಡಿಸೈಡ್ ಮಾಡೋಕೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಹೌದು. ನಾವು ಎಲಿಜಿಬಿಲಿಟಿ, ಪ್ರಾಸೆಸ್, ಕೋರ್ಸುಗಳು, ಆಮೇಲೆ ಖರ್ಚು ಮತ್ತೆ ಮುಖ್ಯವಾಗಿ ಈ ಆಪ್ಷನ್ಸ್ನ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸರಿ, ಹಾಗಾದ್ರೆ ಫಸ್ಟ್ ಈ ಆನರ್ಸ್ ಡಿಗ್ರಿ ಬಗ್ಗೆನೇ ಮಾತಾಡೋಣ. ತುಂಬಾ ಕೇಳಿ ಬರ್ತಿರುತ್ತೆ, ಯಾರು ಇದಕ್ಕೆಲ್ಲ ಎಲಿಜಿಬಲ್? ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಇದೆಯಾ? ಹೌದು, ಆನರ್ಸ್ ಡಿಗ್ರಿ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಬಿಡಿ. ಇದಕ್ಕೆ ಸ್ವಲ್ಪ ಕೆಲವು ಸ್ಟ್ರಿಕ್ಟ್ ಆದ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಮೀಟ್ ಮಾಡಲೇಬೇಕು, ವಿಶೇಷವಾಗಿ ಫಸ್ಟ್ 4 ಸೆಮಿಸ್ಟರ್ಗಳಲ್ಲಿ. ಓಕೆ. ಮೊದಲೇದಾಗಿ ಸ್ಟೂಡೆಂಟ್ಸ್ ಪ್ರತಿ ಸೆಮಿನಲ್ಲೂ ಮತ್ತೆ ಪ್ರತಿ ಸಬ್ಜೆಕ್ಟ್ನಲ್ಲೂ ಮಿನಿಮಮ್ ಸಿ ಗ್ರೇಡ್ ಅಂದ್ರೆ 50 ಮಾರ್ಕ್ಸ್ ಆದರೂ ತಗೊಂಡಿರಬೇಕು. 50 ಮಾರ್ಕ್ಸ್? ಹೌದು. ಒಂದೇ ಒಂದು ಸಬ್ಜೆಕ್ಟ್ನಲ್ಲಿ ಇದಕ್ಕಿಂತ ಕಮ್ಮಿ ಬಂದ್ರೆ ಅಥವಾ ಜಸ್ಟ್ ಪಾಸ್ ಅಂದ್ರೆ ಪಿ ಗ್ರೇಡ್ ಇದ್ರೆ ಅವರು ಆನರ್ಸ್ಗೆ ಎಲಿಜಿಬಲ್ ಆಗಲ್ಲ. ಅಬ್ಬಾ, ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇರ್ಲೇಬೇಕು ಅಂತಾಯ್ತು. ಬೇರೆ ಏನಾದ್ರೂ ಕಂಡೀಷನ್ಸ್? ಇನ್ನೊಂದಿದೆ, ಅದೇ ಬಹುಶಃ ಅತಿ ಮುಖ್ಯವಾದ ಮತ್ತೆ ಚಾಲೆಂಜಿಂಗ್ ರೂಲ್ ಅಂದ್ರೆ ಈ ಎಲ್ಲಾ ಸಬ್ಜೆಕ್ಟ್ಸ್ನ ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗಿರಬೇಕು. ಓ, ಫಸ್ಟ್ ಅಟೆಂಪ್ಟ್. ಹೌದು, ಅಂದ್ರೆ ಯಾವುದೇ ಬ್ಯಾಕ್ಲಾಗ್ ಇರಬಾರ್ದು, ಫೇಲ್ ಆಗಿರಬಾರ್ದು. ಇದು ಸ್ಟೂಡೆಂಟ್ನ ಅಕಾಡೆಮಿಕ್ ಡಿಸಿಪ್ಲಿನ್ ಮತ್ತೆ ಕೆಪಾಸಿಟಿನ ತೋರಿಸುತ್ತೆ. ಇದರ ಜೊತೆಗೆ 4ನೇ ಸೆಮಿಸ್ಟರ್ ಎಂಡ್ಗೆ ಅವರ ಓವರಾಲ್ ಸಿಜಿಪಿಎ ಮಿನಿಮಮ್ 7.50 ಇರಲೇಬೇಕು. ಓ ಮೈ ಗಾಡ್! ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗ್ಬೇಕು, 7.5 ಸಿಜಿಪಿಎ ಮೇಂಟೈನ್ ಮಾಡಬೇಕು ಅಂದ್ರೆ ನಿಜಕ್ಕೂ ಇದು ದೊಡ್ಡ ಚಾಲೆಂಜ್. ಸ್ಟೂಡೆಂಟ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ ಅಲ್ವಾ? ನಿಜ ನಿಜ. ಇದಕ್ಕೆ ಜಾಸ್ತಿ ಕಮಿಟ್ಮೆಂಟ್ ಬೇಕು, ಎಫರ್ಟ್ ಬೇಕು. ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಮೀಟ್ ಮಾಡಿದ ಸ್ಟೂಡೆಂಟ್ಸ್ 5ನೇ ಸೆಮಿಸ್ಟರಿಂದ ರಿಜಿಸ್ಟರ್ ಮಾಡ್ಕೋಬಹುದು. ನಮ್ಮ ಹತ್ರ ಇರೋ ಸೋರ್ಸ್ ಪ್ರಕಾರ 2023-27 ಬ್ಯಾಚ್ನವರಿಗೆ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟ್ 30ನೇ ಸೆಪ್ಟೆಂಬರ್ 2025 ಅಂತ ಮೆನ್ಷನ್ ಮಾಡಿದ್ದಾರೆ. ಸರಿ, ಇಷ್ಟು ಕಷ್ಟಪಟ್ಟು ಎಲಿಜಿಬಲ್ ಆದ್ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ? ಪ್ರಾಸೆಸ್ ಕಾಂಪ್ಲಿಕೇಟೆಡ್ ಇದೆಯಾ? ಪ್ರೋಸೆಸ್ ಆನ್ಲೈನ್ನಲ್ಲೇ ಇದೆ, ಕಂಪ್ಯಾರಿಟಿವ್ಲಿ ಸಿಂಪಲ್ ಆಗಿದೆ. 4th ಸೆಮ್ ರಿಸಲ್ಟ್ ಬಂದ್ಮೇಲೆ ವಿಟಿಯು ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಕೊಡುತ್ತೆ. ಓಕೆ, ಎಲಿಜಿಬಲ್ ಸ್ಟೂಡೆಂಟ್ಸ್ ವಿಟಿಯುನ ಅಫಿಷಿಯಲ್ ಪೋರ್ಟಲ್ ಇದೆಯಲ್ಲ, onlinevtu.ac.in/login, ಅದರ ಮೂಲಕ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋಕೆ ಫೀಸ್ ಏನಾದರೂ ಇದೆಯಾ? ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕು? ಹೌದು, ರಿಜಿಸ್ಟ್ರೇಷನ್ಗೆ ₹1020 ಫೀಸ್ ಇದೆ. ಅದನ್ನ ಆನ್ಲೈನಲ್ಲೇ ಪೇ ಮಾಡಬೇಕು. ಅಪ್ಲೈ ಮಾಡುವಾಗ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ಡ್ ಕಾಪೀಸ್ ಅಂದ್ರೆ ಸಾಫ್ಟ್ ಕಾಪೀಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಏನೇನ್ ಡಾಕ್ಯುಮೆಂಟ್ಸ್? ಫಸ್ಟ್ 4 ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ಸ್, ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಒಂದು ವ್ಯಾಲಿಡ್ ಐಡಿ ಪ್ರೂಫ್, ಆಧಾರ್ ಇದ್ರೆ ಓಕೆ, ಕರೆಕ್ಟ್ ಆದ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್. ಇದರ ಜೊತೆಗೆ ಪ್ರತಿ ಸೆಮ್ನ SGPA ಮತ್ತೆ ಓವರಾಲ್ ಸಿಜಿಪಿಎ ಡೀಟೇಲ್ಸ್ ಕೂಡ ಕೊಡಬೇಕು. ಓಕೆ, ಸೊ ರಿಜಿಸ್ಟ್ರೇಷನ್ ಆಯ್ತು. ಈಗ ಆನರ್ಸ್ ಡಿಗ್ರಿ ತಗೊಳಕ್ಕೆ ಅಸಲಿ ಕೆಲಸ ಶುರು ಅಲ್ವಾ? 5ನೇ ಸೆಮ್ನಿಂದ 8ನೇ ಸೆಮ್ವರೆಗೆ ಏನ್ ಮಾಡಬೇಕು? ಹೌದು, ಇಲ್ಲಿಂದ ಶುರು. ಮುಂದಿನ 4 ಸೆಮಿಸ್ಟರ್ಗಳಲ್ಲಿ ಎಕ್ಸ್ಟ್ರಾ ಅಕಾಡೆಮಿಕ್ ವರ್ಕ್ ಮಾಡಬೇಕಾಗುತ್ತೆ. ಆನರ್ಸ್ ಡಿಗ್ರಿ ಪಡಿಬೇಕು ಅಂದ್ರೆ ಸ್ಟೂಡೆಂಟ್ಸ್ ತಮ್ಮ ರೆಗ್ಯುಲರ್ ಬಿಇ ಕೋರ್ಸ್ಗಳ ಜೊತೆಗೆ ಆನ್ಲೈನ್ ಕೋರ್ಸ್ಗಳ ಮೂಲಕ ಅಂದ್ರೆ MOOCs ಅದರ ಮೂಲಕ ಮಿನಿಮಮ್ 18 ಎಕ್ಸ್ಟ್ರಾ ಕ್ರೆಡಿಟ್ಸ್ ಗಳಿಸಬೇಕು. 18 ಕ್ರೆಡಿಟ್ಸ್? ಹೌದು. ಇಲ್ಲಿ ಗಮನಿಸಬೇಕಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಎಲ್ಲ 18+ ಕ್ರೆಡಿಟ್ಸ್ ವಿಟಿಯು ಪೋರ್ಟಲ್ ಮೂಲಕನೇ ಮಾಡಿರೋ ಕೋರ್ಸ್ಗಳಿಂದ ಬಂದಿರಬೇಕು. ಬೇರೆ ಪ್ರೈವೇಟ್ ಪ್ಲಾಟ್ಫಾರ್ಮ್ಸ್ ಕೋರ್ಸ್ಗಳನ್ನ ಕನ್ಸಿಡರ್ ಮಾಡಲ್ಲ. ಯಾವ ಥರ ಆನ್ಲೈನ್ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋಬಹುದು? ಸ್ಟೂಡೆಂಟ್ಸ್ ತಮ್ಗೆ ಇಷ್ಟ ಬಂದಿದ್ದನ್ನ ಮಾಡಬಹುದಾ ಅಥವಾ ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಇದೆಯಾ? ಕೆಲವು ರಿಸ್ಟ್ರಿಕ್ಷನ್ಸ್ ಇವೆ. ಸ್ಟೂಡೆಂಟ್ಸ್ ಕೋರ್ಸುಗಳನ್ನ ವಿಟಿಯು ಪೋರ್ಟಲ್ನಲ್ಲಿರೋ ತಮ್ಮ ಡಿಪಾರ್ಟ್ಮೆಂಟ್ನ ಬೋರ್ಡ್ ಆಫ್ ಸ್ಟಡೀಸ್ BOS ಅಂತಾರಲ್ಲ, ಅವ್ರು ರೆಕಮೆಂಡ್ ಮಾಡಿರೋ ಲಿಸ್ಟಿಂದಾನೇ ಸೆಲೆಕ್ಟ್ ಮಾಡಬೇಕು. ಓ, ಹಾಗಾ? ಮುಖ್ಯವಾಗಿ ಕೋರ್ಸುಗಳು ಅವರ ತಮ್ಮದೇ ಇಂಜಿನಿಯರಿಂಗ್ ಬ್ರಾಂಚ್ಗೆ ರಿಲೇಟೆಡ್ ಆಗಿರಬೇಕು. ಇದು ಆನರ್ಸ್ ಡಿಗ್ರಿಯ ಉದ್ದೇಶ ಇದೆಯಲ್ಲ, ಅಂದ್ರೆ ಡೆಪ್ತ್, ಅದನ್ನ ಎನ್ಶೋರ್ ಮಾಡುತ್ತೆ. ಸರಿ. ಆದ್ರೆ ಒಂದು ಚಿಕ್ಕ ಎಕ್ಸೆಪ್ಷನ್ ಇದೆ. ಜನರಲ್ ಡೊಮೇನ್ ಅಂತ ಒಂದು ಲಿಸ್ಟ್ ಇರುತ್ತೆ. ಅದರಿಂದ ಮ್ಯಾಕ್ಸಿಮಮ್ ಅಂದ್ರೆ 2 ಕೋರ್ಸುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ.
ಬಾಕಿ ಎಲ್ಲ ತಮ್ಮದೇ ಡಿಪಾರ್ಟ್ಮೆಂಟ್ ಲಿಸ್ಟ್ನಿಂದಾನೇ ಇರಬೇಕು. ಕೋರ್ಸ್ ಸೆಲೆಕ್ಷನ್ನಲ್ಲಿ ಬೇರೆ ಏನಾದ್ರೂ ಗಮನಿಸಬೇಕಾದ ವಿಷಯ ಇದೆಯಾ? ಇನ್ನೊಂದು ಬಹಳ ಮುಖ್ಯವಾದ ರೂಲ್, ಕೋರ್ಸ್ ಓವರ್ಲ್ಯಾಪ್ ಆಗಬಾರ್ದು. ಅಂದ್ರೆ ಸ್ಟೂಡೆಂಟ್ ಸೆಲೆಕ್ಟ್ ಮಾಡೋ ಆನ್ಲೈನ್ ಕೋರ್ಸ್ ಅವರು ಆಲ್ರೆಡಿ ತಮ್ಮ ರೆಗ್ಯುಲರ್ BE ಸಿಲೆಬಸ್ನಲ್ಲಿ ಓದ್ತಿರೋ ಅಥವಾ ಓದಿರೋ ಸಬ್ಜೆಕ್ಟ್ ಥರ ಇರಬಾರ್ದು. ಅಂದ್ರೆ ರಿಪಿಟೇಷನ್ ಆಗ್ಬಾರ್ದು. ಹೌದು, ರಿಪಿಟೇಷನ್ ಅವಾಯ್ಡ್ ಮಾಡಬೇಕು. ಒಂದೇ ಕಂಟೆಂಟ್ನ ಬೇರೆ ಹೆಸರಲ್ಲಿ ಮತ್ತೆ ಕಲಿಯೋ ಹಾಗಿಲ್ಲ. ಆದರೆ ಒಂದು ವೇಳೆ ಆನ್ಲೈನ್ ಕೋರ್ಸ್ ಕಂಟೆಂಟ್ ಹೈಯರ್ ಅಕಾಡೆಮಿಕ್ ಲೆವೆಲ್ನದ್ದಾಗಿದ್ರೆ ಆಗ ಸ್ವಲ್ಪ ವಿನಾಯಿತಿ ಇರ್ಬೋದು. ಕ್ರೆಡಿಟ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಸಾಮಾನ್ಯವಾಗಿ ಕೋರ್ಸ್ ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗತ್ತೆ. 4 ವಾರಗಳ ಕೋರ್ಸ್ಗೆ 1 ಕ್ರೆಡಿಟ್, 8 ವಾರಕ್ಕೆ 2 ಮತ್ತೆ 12 ವಾರಕ್ಕೆ 3 ಕ್ರೆಡಿಟ್ ಸಿಗುತ್ತೆ. ಸೊ ಮಿನಿಮಮ್ 18 ಕ್ರೆಡಿಟ್ಸ್ ಪಡಿಬೇಕು ಅಂದ್ರೆ ಉದಾಹರಣೆಗೆ 6-12 ವಾರಗಳ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗ್ಬೋದು. ಈ ಆನ್ಲೈನ್ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡೋದು ಅಂದ್ರೆ ಹೇಗೆ? ಬರೀ ವಿಡಿಯೋ ನೋಡಿದ್ರೆ ಸಾಕಾ ಅಥವಾ ಎಕ್ಸಾಮ್ಸ್ ಏನಾದ್ರೂ ಇರುತ್ತಾ? ಖಂಡಿತ ಎಕ್ಸಾಮ್ಸ್ ಇರುತ್ತೆ. ಪ್ರತಿ ಆನ್ಲೈನ್ ಕೋರ್ಸ್ನಲ್ಲೂ ಪಾಸ್ ಆಗೋಕೆ ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿ ಆನ್ಲೈನ್ ಕ್ವಿಜ್ ಅಥವಾ ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡಬೇಕು, ಮತ್ತೆ ಫೈನಲ್ ಆಗಿ VTU ಕಂಡಕ್ಟ್ ಮಾಡೋ ಆನ್ಲೈನ್ ಎಕ್ಸಾಮ್ನಲ್ಲೂ ಪಾಸ್ ಆಗಬೇಕು. ಕ್ವಿಜ್ಗಳ ಬಗ್ಗೆ? ಹೌದು, ಕ್ವಿಜ್ಗಳಲ್ಲಿ ಸಾಮಾನ್ಯವಾಗಿ ಮಿನಿಮಮ್ 40% ಸ್ಕೋರ್ ಮಾಡಬೇಕು. ಫೇಲ್ ಆದರೆ ಸೆಕೆಂಡ್ ಅಟೆಂಪ್ಟ್ಗೆ ಚಾನ್ಸ್ ಇರುತ್ತೆ, ಆದರೆ ಸ್ಕೋರ್ನ 40%ಗೆ ರೆಸ್ಟ್ರಿಕ್ಟ್ ಮಾಡ್ತಾರೆ. ಆನರ್ಸ್ಗೆ ರಿಜಿಸ್ಟರ್ ಆದ್ಮೇಲೆ 5ರಿಂದ 8ನೇ ಸೆಮ್ನ ರೆಗ್ಯುಲರ್ BE ಎಕ್ಸಾಮ್ಸ್ ಬಗ್ಗೆನೂ ಏನಾದ್ರೂ ರೂಲ್ಸ್ ಇದೆಯಾ? ಖಂಡಿತ ಇದೆ. ಆನರ್ಸ್ ಎಲಿಜಿಬಿಲಿಟಿನ ಕೊನೆಯವರೆಗೂ ಮೇಂಟೈನ್ ಮಾಡಬೇಕು ಅಂದ್ರೆ ಸ್ಟೂಡೆಂಟ್ಸ್ ತಮ್ಮ ರೆಗ್ಯುಲರ್ BE ಕೋರ್ಸ್ಗಳಲ್ಲೂ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಬೇಕು. ಅಂದ್ರೆ 5ರಿಂದ